ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನನಗೆ 89 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಮ್. ನಂಗೆ ಏನೋ ಒಂಥರ ಇಷ್ಟನೇ ಆಗ್ತಾಯಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ. ಕೆಲವೊಂದು ವೀಡಿಯೋದಲ್ಲಿ ಕೇಳಿದ್ದೀನಿ, ಹೌದು, ಇಲ್ಲ ಅಂತಲ್ಲ. ಬಟ್ ಎಲ್ಲ ವೀಡಿಯೋದಲ್ಲೂ ಕೇಳಬೇಕು. ನಾನೇನು ಎಕ್ಸ್ಪೆಕ್ಟೇ ಮಾಡ್ತಿಲ್ಲ ನಂಗೆ ಸಬ್ಸ್ಕ್ರೈಬರ್ಸ್ ಆಗಬೇಕು, ನನ್ನದು ವ್ಯೂಸ್ ಜಾಸ್ತಿ ಬರಬೇಕು ಅಂತ. ಸುಮ್ಮನೆ ರ್ಯಾಂಡಮಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಆ್ಯಂಡ್ ನಿನ್ನೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 2.5 months ಇದೆ. ಅದರಲ್ಲಿ ಓದಿರೋದನ್ನೇ ರಿವಿಷನ್ ಮಾಡ್ತಾ ಆಲ್ಸೋ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕವರ್ ಕರೆಂಟ್ ಅಫೇರ್ಸ್. ಆ್ಯಂಡ್ ನನ್ನ ಫೋಕಸ್ನ ಇಂಪ್ರೂವ್ ಮಾಡ್ಕೋಬೇಕು. ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿಂದ ಫೋನ್ ನೋಡಿಕೊಂಡು ಇನ್ಮೇಲೆ ನನ್ನ ಫೋಕಸ್ನ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ಏನೋ ಒಂಥರ ಡಿಸಪಾಯಿಂಟ್ ಆಗ್ತಿದ್ದೀನಿ ಈ ವಿಷಯದಲ್ಲಿ. ಸ್ಟಡೀಸ್ ಅಂತ ಬಂದರೆ ಬಿಕಾಸ್ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಕ್ರೋಲ್ ಮಾಡ್ತಾ ಒಂದು ರೀಲ್ಸ್ನ ನೋಡಿದೆ. ಲೈಫ್ ಈಸ್ ಹಾರ್ಡ್, ಮೇಕ್ ಇಟ್ ಹಾರ್ಡರ್ ದೆನ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಗೌರ್ನಮೆಂಟ್ ಎಕ್ಸಾಮ್. ಇದೊಂದು ಅದು ನೋಡಿ ಮೆಜಾರಿಟಿ ಆಫ್ ದಿ ಪೀಪಲ್ ಎಲ್ಲ ಹಿಂಗೆ ಥಿಂಕ್ ಮಾಡ್ತಿದ್ದಾರೆ, ವಾಟ್ ಅಬೌಟ್ ಮೀ ಆ ಥರ ಅನಿಸ್ಬಿಡ್ತು. ಆ್ಯಂಡ್ ಇನ್ನೊಂದು ರೀಲ್ಸ್ ನೋಡಿದೆ, ತಾಯಿ ಗರ್ಭದಿಂದನೇ ನಾನು ಗೌರ್ನಮೆಂಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಬರ್ತೀನಿ, ಆ ಥರ ಅಷ್ಟೊಂದು ಟಫಾ ಆಗಲ್ವಾ ಆ ಥರ ಎಲ್ಲ ಅನಿಸ್ತಿತ್ತು. ಏನಿಲ್ಲ, ಡಿಮೋಟಿವ್ ನಾನು ಯಾರಿಗೂ ಮಾಡಲ್ಲ ಆ್ಯಂಡ್ ನಾನು ಮಾಡ್ಕೊಳ್ಳಲ್ಲ. ಏನಾಗುತ್ತೋ ಗೊತ್ತಿಲ್ಲ, ವಿಲ್ ಟ್ರೈ ಮೈ ಬೆಸ್ಟ್ ಅಷ್ಟೆ. ಆ್ಯಂಡ್ ನನಗೆ ಸ್ಯಾಲ್ರಿ ಮ್ಯಾಟರ್ ಆಗಲ್ಲ, ನಂಗೆ ಪವರ್ ಬೇಕು. ಅದಕ್ಕೋಸ್ಕರ ಫಸ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಕೋಚಿಂಗ್ ಸೆಂಟರಲ್ಲಿ ಅರ್ಥ ಆಯಿತು, ಪವರ್ ಇದ್ದರೆ ಏನಾದರೂ ಆಗುತ್ತೆ ಅಂತ. ಯಾವುದಾದ್ರೂ ಸರಿ ಒಂದು ತೊಗೊಳ್ಳೇಬೇಕು, ಮುಂದೆ ಏನಾಗುತ್ತೋ ಅದು ಸೆಕೆಂಡ್ರಿ. ಒಂದಾದರೂ ಗೌರ್ನಮೆಂಟ್ ಜಾಬ್ ಅಂತ ತೊಗೋಬೇಕು. ಆಲ್ಮೋಸ್ಟ್ 2 yearsಯಿಂದನೂ ಓದ್ತಾಯಿದ್ದೀನಿ. ನಾಟ್ ಕನ್ಸಿಸ್ಟೆನ್ಸಿ, ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಿಲ್ಲ. ಓದೋದು ಬಿಡೋದು ಆ ಥರ. ಈಗ ನೋಡಿ 1 month ಆಯಿತು, ಬುಕ್ಕೇ ಮುಟ್ಟಿಲ್ಲ. ಅದೇ ಐ ನೋ ದ್ಯಾಟ್ ಮೆನಿ ಪೀಪಲ್ ಬಿಲೀವ್ ಗೌರ್ನಮೆಂಟ್ ಎಕ್ಸಾಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಟಫ್ ಆ್ಯಂಡ್ ಆನೆಸ್ಟ್ಲಿ ದೇ ಆರ್. ಸ್ಟಿಲ್ ಐ ಹ್ಯಾವ್ ಡಿಸೈಡೆಡ್ ದಟ್ ಐ ಹ್ಯಾವ್ ಟು ಗಿವ್ ಇಟ್ ಮೈ ಬೆಸ್ಟ್ ಅಂತ. ಎಷ್ಟು ಎಕ್ಸಾಮ್ ಬರೀತೀನೋ ಗೊತ್ತಿಲ್ಲ, ಅಷ್ಟೇ ಎಕ್ಸಾಮ್ಸ್ ಎಲ್ಲ ಫೇಲ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಟ್ರೈ ಮಾಡ್ತೀನಿ. ಮೇಯ್ನ್ ಎಲ್ಲ ನಮ್ಮಲ್ಲಿರುತ್ತೆ, ಸುಮ್ಮನೆ ಅದು ಇದು ಅಂತ ಬ್ಲೇಮ್ ಮಾಡಬಾರ್ದು. ನಾವು ಫೋಕಸ್ಡ್ ಆಗಿ ಓದಿದರೆ ಪಕ್ಕ ಒಂದಿನ ವಿ ವಿಲ್ ಗೆಟ್. ಅದು ಏನಾದರೂ ಆಗಲಿ, ಇದೆ ಅಂತಲ್ಲ, ಬೇರೆದೇ ಆಗಲಿ. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲ್ನ ನೋಡಿದ್ರೆ ಓದಬೇಕು ಅಂತ ಅನಿಸುತ್ತೆ. ಅಂದರೆ ಕೋಚಿಂಗ್ ಸೆಂಟರ್ ಅವರು ಎಲ್ಲ ಕ್ಲಾಸ್ ಮಾಡ್ಕೊಂಡು ಇವನ್ ಆ್ಯಪ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅವರು, ಗೊತ್ತಾ. ನಂಗೆ ಆ ಥರದವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಇಷ್ಟ. ನ್ಯೂ ಥಿಂಗ್ಸ್ನ ಕಲ್ತ್ಕೊಳ್ಳೋದು, ಹೊಸ ವಿಷಯ ತಿಳ್ಕೊಳ್ಳೋದು, ಆ ಥರ. ಅವರು ಯೂಟ್ಯೂಬ್ ಕ್ಲಾಸ್ ಮಾಡ್ತಿದ್ರು, ಇವಾಗ ಅವ್ರದ್ದೇ ಆದ ಆ್ಯಪ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕ್ಲಾಸ್ ಮಾಡ್ತಿದ್ದಾರೆ. ಈಗ ಕ್ಲಾಸ್ ಮಾಡಿಕೊಂಡು ಜೊತೆಗೆ ಅವರು ಓದ್ತಾ ಇದ್ದಾರೆ. ಖುಷಿ ಆಗುತ್ತೆ ನನಗೆ ಆ ಥರದವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ, ಆ ಥರ ಸರ್ಕಲ್ನ ನನ್ನ ಸುತ್ತಮುತ್ತ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಐ ಡೋಂಟ್ ನೋ ಹೌ ಮಚ್ ಐ ವಿಲ್ ಬಿ ಏಬಲ್ ಟು ಕವರ್ ಇನ್ ದ ನೆಕ್ಸ್ಟ್ 2.5 months. ಬಟ್ ಒನ್ ಥಿಂಗ್ ಈಸ್ ಐ ವಿಲ್ ಸ್ಟಡಿ ಅಷ್ಟೇ. ಆ್ಯಂಡ್ ನಾನಿವಾಗ ಪ್ರೆಸೆಂಟು ಏನು ಮಾಡ್ತಿದ್ದೀನಿ ಅಂದರೆ, ಈ ಕಡೆ ನಂದು ಬಿಸ್ನೆಸ್ನು ಮ್ಯಾನೇಜ್ ಮಾಡಿಕೊಂಡು ಓದೋಕ್ಕೂ ಓದ್ತಾಯಿದ್ದೀನಿ. ಎರಡೂ ಮಾಡ್ತಿದ್ದೀನಿ. ಆರ್ಡರ್ಸ್ ಇದ್ದಾಗ ಆರ್ಡರ್ಸ್ ಕಡೆ ಹೋಗ್ತೀನಿ, ಆರ್ಡರ್ಸ್ ಇಲ್ಲ ಅಂತಂದರೆ ಓದ್ತೀನಿ, ಮಲ್ಕೋತೀನಿ. ಆ್ಯಂಡ್ ಈ 2.5 months ಸದ್ಯಕ್ಕೆ ನಾನು ಜಾಸ್ತಿ ಅಂದರೆ ತುಂಬ ಬ್ರಾಡಾಗಿ ಸಿಲೆಬಸ್ ಕವರ್ ಮಾಡೋಕ್ಕೋಗಲ್ಲ. ಕೆಲವೊಂದು ರಿಪೀಟೆಡ್ ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ನೇ ನಾನು ಓದ್ತಾ ಹೋಗ್ತೀನಿ. ನಿನ್ನೆ ಹೊರಗೆ ಹೋಗಿದ್ವಿ, ಎಲ್ಲೇ ನಿಯರ್. ಆದರೂ ತಿನ್ನಬೇಕು ಅನಿಸ್ತಿತ್ತು. ಮನೆಯಲ್ಲಿ ಅದನ್ನು ನೋಡಿ ಬೋರ್ ಆಗಿಬಿಟ್ಟಿದೆ. ಅದು ತಿನ್ನಬೇಕು ಅಂತ ಒಂದು ಟೈಮಲ್ಲಿ ವೀಕ್ಲಿ 1 or 2 ಹೋಗ್ತಾಯಿದ್ವಿ ನಾನು, ನನ್ನ ತಮ್ಮ ಅಥವಾ ನನ್ನ ಫ್ರೆಂಡ್ಸ್ ಜೊತೆ. ಹೋದಾಗೆಲ್ಲ 600 to 700 800 ಬಿಲ್ ಮಾಡಿ ಬರ್ತಿದ್ವಿ. ಬಟ್ ಈಗ ನಮ್ಮ ಮನೆಯಲ್ಲೇ ಮಾಡ್ತಿರೋದ್ರಿಂದ ನೋಡಿ ಸಾಕಾಗಿದೆ. ತಿನ್ನಬೇಕು ಅಂತ ಅನಿಸಿಲ್ಲ, ಫುಲ್ ಬೋರಿಂಗ್. ಏನಾದರೂ ಸ್ವೀಟ್ಸ್ ಐಟಮ್ಸ್ ತಿನ್ನಬೇಕು ಅಂತ ಅನಿಸಿತ್ತು. ಸೊ ಒಂದು ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲೇ ಪಾವ್ ಬಜ್ಜಿ ತಿನ್ಕೊಂಡು
ದೆನ್ ಬೇಕ್ರಿಯಲ್ಲಿ ಹೋಗಿ ತಿನ್ಕೊಂಡು ಬಂದ್ವಿ. ಕೇಕ್ ತಿಂದೆ ಅಷ್ಟೆ. ಇಲ್ಲೇ ಹೊಟ್ಟೆ ತುಂಬಿತ್ತಲ್ಲ, ಚೆನ್ನಾಗಿತ್ತು. ನಮಗೆ ಕೆಫೆ ಸಿಂಪಲಾಗಿ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಕಾಫಿನ ಕೆಫೆನ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಪಾಂಡವಪುರದಲ್ಲಿರೋದು ಇದು. ಇದಾದಮೇಲೆ ಬೇಕ್ರಿಗೆ ಹೋಗಿ ಅಲ್ಲಿ ಚಾಕ್ಲೇಟ್ ಕೇಕ್ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಬಂದು ಮತ್ತೆ ಅಗೈನ್ ಸ್ಟಡಿ ಅಂತಲೇ ಕೂತ್ಕೊಂಡೆ. ಇನ್ಮೇಲೆ 1 ಅವರ್ ಓದಿದ್ರು ನಾನು ಆ 1 ಅವರಲ್ಲಿ ಏನು ಓದಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಫೋಕಸ್ಡಾಗಿ ಓದಬೇಕು. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನನ್ನ ಪ್ರಯತ್ನ ನಾನು ಮಾಡಬೇಕು. ಆ್ಯಂಡ್ ಇದಾಗಿತ್ತು ಈ ದಿನದ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ಮೇಲೆ ಡೆಫಿನೆಟ್ಲಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಾಯ್ ಬಾಯ್, ಮತ್ತೆ ಸಿಗುವ.